ನಮಸ್ಕಾರ ವಿದ್ಯಾರ್ಥಿಗಳೇ, ವೀಕ್ಷಕರೇ, ನಾನು ನಾಗರಾಜ್. ಈ ದಿನ 7ನೇ ತರಗತಿಯ 6ನೇ ಪದ್ಯವಾಗಿರ್ತಕ್ಕಂತಹ ಬಿಡುಗಡೆಯ ಹಾಡು ಈ ಪದ್ಯದ ಬಗ್ಗೆ ಅಭ್ಯಾಸ ಮಾಡೋಣ. ಮೊದಲು ಕವಿ ಪರಿಚಯ ನೋಡ್ಕೊಂಬೋಣ. ಈ ಪದ್ಯವನ್ನ ಬರೆದಿರ್ತಕ್ಕಂತಹ ಕವಿ ಮುದೇನೂರು ಸಂಗಣ್ಣ. ಇವರು ಜನಿಸಿದ್ದು 17 ಮಾರ್ಚ್ 1927ರಲ್ಲಿ. ಇವರು ಜನಿಸಿದ ಸ್ಥಳ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಎಂಬಲ್ಲಿ. ಇವರು ಬರೆದಿರ್ತಕ್ಕಂತಹ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ನವಿಲು ಕುಣಿದಾವ, ಬಾಳ ಭಿಕ್ಷುಕ, ಗೊಂದಲಿಗ ದೇವೇಂದ್ರಪ್ಪನ ಹಾಡುಗಳು, ಆ ಅಜ್ಜ ಈ ಮೊಮ್ಮಗ, ಚಿಗಟೇರಿ ಪದಕೋಶ, ಹೀಗೆ ಮುಂತಾದ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಇವರಿಗೆ ದೊರೆತಿರ್ತಕ್ಕಂತಹ ಪ್ರಮುಖ ಪ್ರಶಸ್ತಿಗಳು ಅಂತ ಹೇಳಿದ್ರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ನಾಡೋಜ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಇವರು ಪಡೆದುಕೊಂಡಿದ್ದಾರೆ. ಇಲ್ಲಿ ಕವಿ ಮುದೇನೂರು ಸಂಗಣ್ಣ ಅವರು ಬಿಡುಗಡೆಯ ಹಾಡು ಈ ಪದ್ಯದಲ್ಲಿ ನಾವು ಬ್ರಿಟಿಷರಿಂದ ಹೇಗೆ ಸ್ವಾತಂತ್ರ್ಯವನ್ನ ಪಡ್ಕೊಂಡ್ವಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ವಿದ್ಯಾರ್ಥಿಗಳೇ, ವೀಕ್ಷಕರೇ, ನಮ್ಮ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಅದು ನಿಮಗೆಲ್ಲ ಗೊತ್ತೇ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಆ ಒಂದು ಸಮಯದಲ್ಲಿ ಕೇವಲ ವ್ಯಾಪಾರಕ್ಕಾಗಿ ಬಂದಿರತಕ್ಕಂತಹ ಬ್ರಿಟಿಷರು ಇಲ್ಲಿ ತಮ್ಮದೇ ಆಡಳಿತವನ್ನ ಪ್ರಾರಂಭ ಮಾಡಿದ್ರು. ತಮ್ಮದೇ ಆಗಿರ್ತಕ್ಕಂತಹ ನೀತಿ ನಿಯಮಗಳನ್ನ ಜಾರಿ ತಗೊಂಡು ಬಂದರು. ತಮ್ಮದೇ ಆಗಿರ್ತಕ್ಕಂತಹ ಒಂದು ಆಡಳಿತ ಯಂತ್ರವನ್ನ ಅವರು ಪ್ರಾರಂಭ ಮಾಡಿದ್ರು. ಅವರ ಆಡಳಿತದಲ್ಲಿ, ಅವರ ದಬ್ಬಾಳಿಕೆಯಲ್ಲಿ ನಾವು ಬಹಳ ಏನ್ ಮಾಡಿದೀವಿ ಅಂತಂದ್ರೆ ಸಿಲುಕಿಕೊಂಡು ನಮ್ಮ ಒಂದು ನರಕ ಯಾತನೆಯನ್ನ, ನರಕ ಜೀವನವನ್ನ ನಾವು ಅನುಭವಿಸಿದ್ವಿ. ಆದ್ರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಜನ್ಮಸಿದ್ಧ ಹಕ್ಕು. ಅದು ಕೇವಲ ಮನುಷ್ಯನಿಗೆ ಅಷ್ಟೇ ಅಲ್ಲ, ಯಾರು ಆ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾರೋ, ಅದು ಯಾವುದೇ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಯಾವುದೇ ಜೀವಿ ಆಗಿರ್ಬೋದು, ಎಲ್ಲರಿಗೂ ಸ್ವತಂತ್ರ ಅಂತಕ್ಕಂಥದ್ದು ಬೇಕೇ ಬೇಕು. ಆದ್ರೆ ನಾವು ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ಸಿಲುಕಿಕೊಂಡಿದ್ವಿ, ಅವರ ದಬ್ಬಾಳಿಕೆಯಲ್ಲಿ ನಾವು ಸಿಲುಕಿಕೊಂಡಿದ್ವಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವೇನ್ ಮಾಡಿದ್ವಿ, ಹೋರಾಟವನ್ನ ಮಾಡ್ತಕ್ಕಂಥ ಒಂದು ಅನೇಕ ಹೋರಾಟಗಳನ್ನ ಮಾಡ್ತಾ ಬಂದ್ವಿ, ಸಂಗ್ರಾಮಗಳನ್ನ ನಡೆಸಿದ್ವಿ ಬ್ರಿಟಿಷರೊಂದಿಗೆ. ಅದಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಆ ಒಂದು ಸಂಗ್ರಾಮವನ್ನ ಕವಿ ಸ್ವಾಭಾವಿಕ ಸನ್ನಿವೇಶಗಳಿಗೆ ಸಮೀಕರಿಸಿ, ಅಂದ್ರೆ ಹೋಲಿಕೆ ಮಾಡಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸ್ವಾಭಾವಿಕ ಸನ್ನಿವೇಶಗಳಿಗೆ ಅಂದರೆ ಸ್ವಾಭಾವಿಕ ಅಂತ ಹೇಳಿದ್ರೆ ಇಲ್ಲಿ ಪ್ರಕೃತಿಯಲ್ಲಿರ್ತಕ್ಕಂತಹ ಒಂದು ಪಕ್ಷಿ, ಅದಕ್ಕೆ ಹೋಲಿಕೆ ಮಾಡಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನೀರು, ಅದಕ್ಕೆ ಹೋಲಿಕೆ ಮಾಡಿ ಹೇಳಿದ್ದಾರೆ. ಯಾವ ರೀತಿ ಸಂಗ್ರಾಮವನ್ನು ನಡೆಸಿದ್ವಿ ಬ್ರಿಟಿಷರೊಂದಿಗೆ, ಯಾವ ರೀತಿ ನಾವು ಹೋರಾಟವನ್ನ ಮಾಡಿದ್ವಿ ಅನ್ನೋದನ್ನ ಒಂದು ಪಕ್ಷಿಗೆ, ನೀರಿಗೆ, ಮತ್ತೆ ಮೃಗರಾಜ ಸಿಂಹನಿಗೆ, ಮತ್ತೆ ಸೂರ್ಯನ ಕಿರಣಗಳಿಗೆ, ಹೀಗೆ ಪ್ರಕೃತಿಯಲ್ಲಿರ್ತಕ್ಕಂಥ ಸನ್ನಿವೇಶಗಳಿಗೆ ಹೋಲಿಕೆ ಮಾಡಿ ನಾವು ಹೇಗೆ ಒಂದು ಹೋರಾಟವನ್ನ ಮಾಡುವುದರ ಮೂಲಕ, ಸಂಗ್ರಾಮವನ್ನ ಮಾಡುವುದರ ಮೂಲಕ ಬ್ರಿಟಿಷರಿಂದ ಸ್ವತಂತ್ರವನ್ನ ಪಡ್ಕೊಂಡ್ವೆ ಅಂತಕ್ಕಂಥದ್ದನ್ನ ಈ ಪದ್ಯದಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ. ಅಷ್ಟೇ ಅಲ್ಲ, ನಾವು ಅಂದ್ರೆ ಭಾರತೀಯರು ಎಲ್ಲ ಜಾತಿ ಮತ ಇವನ್ನೆಲ್ಲವನ್ನು ಮರೆತು ಐಕ್ಯತೆಯ ಒಂದು ಮಂತ್ರದಿಂದ ನಾವು ಏನ್ ಮಾಡಿದ್ವಿ, ಸ್ವಾತಂತ್ರ್ಯವನ್ನ ಪಡ್ಕೊಂಡ್ವಿ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಮುದೇನೂರು ಸಂಗಣ್ಣ ಅವರು ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಹೇಗೆ ಕವಿ ಮುದೇನೂರು ಸಂಗಣ್ಣ ಅವರು ಪ್ರಾಕೃತಿಕ ಸನ್ನಿವೇಶಗಳಿಗೆ ಹೋಲಿಕೆ ಮಾಡಿದ್ದಾರೆ ಅನ್ನೋದನ್ನ ಮೊದಲಿಗೆ ನಾವು ಒಂದು ಪಕ್ಷಿಗೆ ಹೋಲಿಕೆ ಮಾಡೋದನ್ನ ನೋಡ್ತಾ ಹೋಗ್ತೀವಿ. ಹೇಗೆ ಪಕ್ಷಿಗೆ ಹೋಲಿಕೆ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಡೆಸಿದೀವಿ ಅನ್ನೋದನ್ನ, ಹೇಗೆ ಅವರ ದಬ್ಬಾಳಿಕೆಯಲ್ಲಿ ನಾವು ಜೀವನ ಮಾಡಿದೀವಿ ಅನ್ನೋದನ್ನ ಬಹಳ ಚಂದಾಗಿ ವರ್ಣನೆ ಮಾಡ್ತಾ ಹೋಗಿದ್ದಾರೆ ಅವರು. ಪದ್ಯ ನೋಡ್ತಾ ಹೋಗೋಣ. ಹಂಗಿನ ಅರಮನೆಯ ಮುಳ್ಳಿನೀ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ, ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನೋಳು ಸೊಕ್ಕಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಏನು ಹಂಗಂದ್ರೆ, ಹಂಗಿನ ಅರಮನೆಯ ಮುಳ್ಳಿನೀ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ. ಇಲ್ಲಿ ನಾವು ಅವರ ದಬ್ಬಾಳಿಕೆಯಲ್ಲಿ ಹೇಗೆ ಜೀವನವನ್ನ ಮಾಡ್ತಾ ಇದ್ವಿ ಅನ್ನೋದನ್ನ ಒಂದು ಪಕ್ಷಿಗೆ ಹೋಲಿಕೆ ಮಾಡಿ ಹೇಳಿದ್ದಾರೆ. ಒಂದು ಪಕ್ಷಿಯನ್ನ ಪಂಜರದಲ್ಲಿ ಕೂಡ ಹಾಕಿದ್ದಾರೆ. ಆ ಪಕ್ಷಿಯ ಒಂದು ಯಾತನೆ ಹೇಗಿತ್ತು ಅಂತ ಹೇಳಿದ್ರೆ ಅದು ಹಂಗಿನ ಅರಮನೆಯಾಗಿತ್ತು. ಹಂಗಿನ ಅಂದ್ರೆ ಒಂದು ಋಣ. ಆ ಒಂದು ನಾವೇನ್ ಮಾಡಿದ್ವಿ ಅಂದ್ರೆ ಅದು ಅವರ ಆಶ್ರಯದಲ್ಲಿ, ಪಂಜರದ ಆಶ್ರಯದಲ್ಲಿ ಬೆಳೀತಾ ಇತ್ತಂತೆ. ಅದಕ್ಕೆ ಆ ಪಕ್ಷಿಗೆ ಅದು ಹಂಗಿನ ಅರಮನೆಯಾಗಿತ್ತು.
ಒಂದು ಅವರ ಆಶ್ರಯದಲ್ಲಿ ಬೆಳೀತಾ ಇತ್ತು. ಅದು ಮುಳ್ಳಿನ ಪಂಜರ ಅನ್ನತ್ತೆ ಹಕ್ಕಿ. ಅದು ಸುಮ್ಮನೆ ಪಂಜರ ಆಗಿಲ್ಲ, ಮುಳ್ಳಿನ ಚುಚ್ಚುವ ಒಂದು ನೆಮ್ಮದಿ ಇಲ್ಲದ ಪಂಜರದಲ್ಲಿ ಅದು ಜೀವನ ಮಾಡ್ತಾ ಇತ್ತಂತೆ ಪಕ್ಷಿ. ಆ ಪಕ್ಷಿ ಹೇಗಿತ್ತು ಅಂದ್ರೆ ರೆಕ್ಕೆಗಳ ಬಿಗಿ ಹಿಡಿದು, ತನ್ನ ರೆಕ್ಕೆಯನ್ನ ಬಿಗಿ ಹಿಡಿದು ಮುದುಡಿಕೊಂಡು ನರಳುತ್ತಿದೆ, ಒದ್ದಾಡ್ತಾ ಇತ್ತು ಹಕ್ಕಿ ಪಕ್ಷಿ. ಹೇಗೆ ಪಂಜರದಲ್ಲಿರುವ ಪಕ್ಷಿ ತಾನು ತನ್ನ ರೆಕ್ಕೆಗಳನ್ನ ಬಿಗಿ ಹಿಡಿದು, ರೆಕ್ಕೆಗಳನ್ನ ಇದು ಮಾಡ್ಕೊಂಡು ಅಲ್ಲ, ರೆಕ್ಕೆಗಳನ್ನ ಬಿಚ್ಚಿ ಹಾರಾಡ್ತಲ್ಲ, ರೆಕ್ಕೆಗಳನ್ನ ಬಿಗಿ ಹಿಡಿದು ಒಂದ್ ಕಡೆ ನರಳ್ತಾ ಇತ್ತು ಅಥವಾ ನರಳಾಟ ಮಾಡ್ತಾ ಇತ್ತು, ಒದ್ದಾಡ್ತಾ ಇತ್ತು. ಆ ರೀತಿಯ ಜೀವನವನ್ನ ನಾವು ಮಾಡಿದೀವಿ ಭಾರತೀಯರು ಬ್ರಿಟಿಷರ ದಬ್ಬಾಳಿಕೆಯಲ್ಲಿ. ಹೇಗೆ ಪಕ್ಷಿಯನ್ನ ಪಂಜರದಲ್ಲಿ ಕೂಡ ಹಾಕಿದ್ರು, ನಮಗೆ ಒಂದು ಪಂಜರ ಅಂದ್ರೆ ಅವರ ಒಂದು ಪಂಜರ, ಅವರ ಆಡಳಿತ ಅದು ನಮಗೆ ಹಂಗಿನ ಅರಮನೆಯಾಗಿತ್ತು. ಅವರ ಆಶ್ರಯದಲ್ಲಿ ನಾವು ಬದುಕ್ತಾ ಇದ್ವಿ, ಅವರ ಋಣದಲ್ಲಿ ನಾವು ಇದ್ವಿ. ಅದು ನಮ್ಮ ದೇಶ ಆಗಿದ್ರು ಸಹ ಆಡಳಿತ ಅವ್ರದಾಗಿತ್ತು. ಅವರ ಆಶ್ರಯದಲ್ಲಿ, ಅವರ ಋಣದಲ್ಲಿ ನಾವು ಜೀವನವನ್ನ ಮಾಡ್ತಾ ಇದ್ವಿ. ಅಂತ ಜೀವನ ಬೇಡವಾಗಿತ್ತು. ಅದು ಸಹ ನಮಗೆ ಮುಳ್ಳಿನ ಪಂಜರದಂತೆ ಇತ್ತು. ಹಕ್ಕಿ ಹಾಗೆ ಒದ್ದಾಡ್ತಾ ಇತ್ತು, ಹಾಗೆ ನಾವು ಒದ್ದಾಡ್ತಾ ಇದ್ವಿ. ಆ ಹಕ್ಕಿ ರೆಕ್ಕೆಗಳನ್ನ ಬಿಗಿ ಹಿಡಿದು ನರಳ್ತಾ ಇತ್ತು. ಹಾಗೆ ನಾವು ಸಹ ಹೊರಗಡೆ ಬರಬೇಕು, ಈ ಬಂಧನದಿಂದ ಮುಕ್ತ ಆಗ್ಬೇಕು, ನಮ್ಗೆ ಸ್ವತಂತ್ರ ಬೇಕು ಅಂತ ಹೇಗೆ ಹಕ್ಕಿ ಒದ್ದಾಡ್ತಾ ಇತ್ತು, ನಮಗೂ ಸ್ವತಂತ್ರ ಬೇಕು ಅಂತ ನಾವು ಒದ್ದಾಡ್ತಾ ಇದ್ವಿ, ನಾವು ನರಳ್ತಾ ಇದ್ವಿ. ಈ ಹಕ್ಕಿಯ ಹಾಗೆ ನಮ್ಮನ್ನು ಸಹ ಅವರು ಪಂಜರದಲ್ಲಿ ಏನ್ ಮಾಡಿದ್ರು, ಕೂಡ ಹಾಕಿದ್ರು. ಅವರ ಪಂಜರದಲ್ಲಿ ಹಕ್ಕಿಯನ್ನ ಹೇಗೆ ಕೂಡ ಹಾಕಿದ್ರು, ಅವರ ಒಂದು ಪಂಜರದಲ್ಲಿ ನಮ್ಮನ್ನು ಕೂಡ ಹಾಕಿದ್ರು. ಅದರಲ್ಲಿ ನಾವು ಒದ್ದಾಡ್ತಾ ಇದ್ವಿ. ಹಕ್ಕಿ ಹೇಗೆ ಒದ್ದಾಡ್ತಾ ಇತ್ತು ಹಾಗೆ ನಾವು ಒದ್ದಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ಯಾವಾಗ? ಬ್ರಿಟಿಷರ ದಬ್ಬಾಳಿಕೆಯಲ್ಲಿ. ಆ ಹಕ್ಕಿ ಏನ್ ಮಾಡುತ್ತೆ, ಕದ ಮುರಿದು ಹೊರ ಬಂದು ಬಾನಾಡಿಯಾಗುತ್ತ, ಕದ ಮುರಿದು ಹೊರ ಬಂದು ನೋಡಿ, ಕದ ಮುರಿದು ಹೊರ ಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನೋಳು ಸೊಕ್ಕಿ. ಆ ಹಕ್ಕಿ ಒಂದೊಂದ್ಸರಿ ಅನ್ಕೋತಾ ಇರ್ತದೆ, ಕದ ಮುರಿದು, ಕದ ತೆಗೆದು ಅಲ್ಲ, ತೆಗಿಯಕ್ ಬರ್ತಿರ್ಲಿಲ್ಲ, ಯಾಕಂದ್ರೆ ಹಂಗೆ ಅದನ್ನ ಬಂಧನದಲ್ಲಿ ಕೂಡ ಹಾಕಿದ್ರು. ಹಾಗೆ ಹಕ್ಕಿ ಕದ ಮುರಿದು ಹೊರ ಬಂದು ನಾನು ಬಾನಾಡಿಯಾಗುತ್ತ ಆಕಾಶದಲ್ಲಿ ವಿಹರಿಸಬೇಕು, ಹರ್ಷಿಸಲಿ ಖುಷಿಯಿಂದ ನಾನು ಆಕಾಶದಲ್ಲಿ ರೆಕ್ಕೆಯನ್ನು ಬಿಚ್ಚಿ ಹಾರಾಡಬೇಕು ಅಂತ ಅಂದ್ಕೊಂಡಿತ್ತು. ನಾವು ಸಹ ಕದ ಮುರಿದು, ಈ ಪಂಜರದಿಂದ ಮುರಿದು, ಅಂದ್ರೆ ಅದನ್ನ ತೆಗೆದ್ರೆ ಅವ್ರು ತೆಗಿತಿರ್ಲಿಲ್ಲ, ಯಾರು? ಬ್ರಿಟಿಷರು. ಅವರ ಆಡಳಿತದಲ್ಲಿ ನಾವು ಪಂಜರದಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಕದ ಮುರಿದು ಹೋರಾಟ ಮಾಡುವುದರ ಮೂಲಕ, ಅದನ್ನ ಹೋರಾಟ ಮಾಡುವುದರ ಮೂಲಕ ಹೊರಬಂದು, ಅವರ ಆಡಳಿತದ ಹೊರಬಂದು, ಅವರ ಬಂಧನದಿಂದ ಹೊರಬಂದು, ಹೌದಾ, ಅವರ ನರಕದಿಂದ ಹೊರಬಂದು ಬಾನಾಡಿಯಾಗುತ್ತಾ ನಾವು ಸಹ ಆ ಹಕ್ಕಿಯ ಹಾಗೆ ವಿಹರಿಸಬೇಕು, ಸ್ವತಂತ್ರವನ್ನು ಪಡ್ಕೊಂಡು ಖುಷಿಯಾಗಿ ಸಂತೋಷವಾಗಿ ಹಿಗ್ಗಬೇಕು, ನಾವು ಸಂತೋಷ ಜೀವನ ನಡೆಸಬೇಕು. ಸೊಕ್ಕಿ ಅಂದ್ರೆ ಗರ್ವದಿಂದ ನಾವು ಭಾರತೀಯರು, ನಾನು ಭಾರತೀಯ, ನಮ್ಮ ದೇಶ ಭಾರತ ಅಂತಕ್ಕಂಥ ನಾವು ಗರ್ವದಿಂದ ಹೇಳ್ಕೋಬೇಕಂತೆ. ಹೇಗೆ ಆ ಹಕ್ಕಿ ಹೇಗೆ ಕದನ್ನು ಮುರಿದು ಹೊರಗೆ ಬಂದು ಆಕಾಶದಲ್ಲಿ ಹಾರಾಡಬೇಕು ಅನ್ಸುತ್ತೋ, ನಾವು ಸಹ ಬ್ರಿಟಿಷರ್ನ ಓಡಿಸಿ, ಕದ ಮುರಿದು ಅಂದ್ರೆ ಬ್ರಿಟಿಷರ್ನ ಓಡಿಸಿ, ಹೋರಾಟ ಮಾಡಿ, ಸತ್ಯಾಗ್ರಹ ಮಾಡಿ, ಚಳುವಳಿ ಮಾಡಿ, ಅದನ್ನ ಅವ್ರನ್ನ ಇಲ್ಲಿಂದ ಓಡಿಸಿ ನಾವು ಹೊರಗೆ ಬಂದು, ಅವರ ಆಡಳಿತದಿಂದ ಹೊರಗೆ ಬಂದು ಮುಕ್ತರಾಗಿ ಬಾನಾಡಿ ಆಗುತ್ತಾ ಹೇಗೆ ಹಕ್ಕಿ ಹಾರಾಡುತ್ತೋ, ನಾವು ಸ್ವತಂತ್ರ ಜೀವನವನ್ನ ಪಡ್ಕೊಳ್ಬೇಕು, ಖುಷಿಯಿಂದ ಜೀವನವನ್ನು ನಡೆಸಬೇಕು, ನಾನು ಗರ್ವದಿಂದ ಹೇಳ್ಕೋಬೇಕು ಭಾರತೀಯ ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ಹೋಲಿಕೆ ಮಾಡಿ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಹಕ್ಕಿಗೆ ಹೋಲಿಕೆ ಮಾಡಿ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ನಮ್ಮ ಜೀವನ ಹೇಗಿತ್ತು, ಅವರ ಬಂಧನದಲ್ಲಿ ಸಿಕ್ಕಾಕೊಂಡಿದ್ವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮುಂದೆ ಹೇಳ್ತಾ ಹೋಗ್ತಾರೆ ಕವಿ, ನಮ್ಮ ಜೀವನ ಹೇಗಿತ್ತು ಅಂತ ನೀರಿಗೆ ಹೋಲಿಸ್ತಾರೆ. ಈಗ ನೀರಿಗೆ ಹೋಲಿಕೆ ಮಾಡಿ ಹೇಳ್ತಾರೆ. ಇನ್ನೊಂದು ಸನ್ನಿವೇಶ, ಮಡುಗಟ್ಟಿ ನಿಲ್ಲಿಸಿದ ನೀರು ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ, ಹಸಿದ ನೆಲವನ್ನು ತಣಿಸಿ ಹಸಿರು ವಸನವ ನುಡಿಸಿ ಅಡೆತಡೆಯ ಗೋಡೆಗಳು ಕೆಡರಲೈ ದುಡುಕಿ. ನೀರಿಗೆ ಹೋಲಿಕೆ ಮಾಡಿ ಹೇಳ್ತಾರೆ ನಮ್ಮ ಜೀವನ ಹೇಗಿತ್ತು. ಮಡುಗಟ್ಟಿ ನಿಲ್ಲಿಸಿದ ನೀರು ಕೊಳೆಗೊಂಡು, ಒಂದು ಮಡುಗಟ್ಟಿ ಅಂದ್ರೆ ಒಂದು ತೆಗ್ಗಿನಲ್ಲಿ, ಒಂದು ಗುಂಡಿಯಲ್ಲಿ, ಮಡುಗಟ್ಟಿ ಅಂದ್ರೆ ಒಂದು ಗುಂಡಿನಲ್ಲಿ, ಒಂದು ತೆಗ್ಗಿಯಲ್ಲಿ ಅಥವಾ ಗುಂಡಿಯಲ್ಲಿ ನಿಲ್ಲಿಸಿದ ನೀರು ಕೊಳೆಗೊಂಡು. ಒಂದು ಗುಂಡಿಯಲ್ಲಿ ನೀರು ನಿಂತ್ಕೊಂಡ್ರೆ ನಿಂತು 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 ಅದು ಮುಂದೆ ಹರಿಯಲು ಸ್ಥಳವಿಲ್ಲದೆ, ಅವಕಾಶವಿಲ್ಲದೆ, ಅಲ್ಲೇ ನಿಂತು ಏನಾಗತ್ತೆ, ಅದು ಕೊಳೆಗೊಂಡು ವಾಸನೆ ಬರುತ್ತೆ. ಹಾಗೆ ನಮ್ಮ ಜೀವನ ಅಂತಕ್ಕಂಥದ್ದು ನಿಂತ ನೀರಾಗಿತ್ತು. ಅಜ್ಞಾನದ ಜೀವನವನ್ನ ಅಥವಾ ಕತ್ತಲೆಯ ಜೀವನವನ್ನ ನಡೆಸ್ತಾ ಇದ್ವಿ. ನಮ್ಮ ಜೀವನ ಅಂತಕ್ಕಂಥದ್ದು ಹರಿಯುವ ನೀರಂತೆ ಇರಲಿಲ್ಲ. ಒಂದು ನೀರು ತೆಗ್ನಲ್ಲಿ ಇದ್ದು 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 ಹೇಗೆ ಕೊಳೆಗೊಂಡು ವಾಸನೆ ಬರುತ್ತೋ, ಕೊಳೆಯಿಂದ ಕೂಡಿರುವ ವಾಸನೆಯಿಂದ ಕೂಡಿರತಕ್ಕಂತ ಒಂದು ನೀರಾಗಿದ್ವಿ ನಾವು. ಅದಕ್ಕೆ ಆ ನೀರು ಏನ್ ಮಾಡ್ತಕ್ಕಂತೆ,
ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ. ಆ ನೀರು ನಾನು ಮುಂದೆ ಸಾಗ್ಬೇಕು ಅಂತ ಏನ್ ಮಾಡ್ತಾ ಇದೆ, ಹಾದಿಯನ್ನ ಹುಡುಕ್ತಾ ಇತ್ತಂತೆ. ಹಾಗೆ ನಾವು ಸಹ ಬ್ರಿಟಿಷರ ಬಂಧನದಿಂದ, ಬ್ರಿಟಿಷರ ದಬ್ಬಾಳಿಕೆಯಿಂದ ಹೊರಗೆ ಬರಬೇಕು ಅಂತ ನಾವು ಹಾದಿಯನ್ನ ಹುಡುಕ್ತಾ ಇದೀವಿ. ಅಂದ್ರೆ ಹೋರಾಟವನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಚಳವಳಿಯನ್ನ ಮಾಡಬೇಕು ಅನ್ಕೊಂಡಿದೀವಿ, ಸತ್ಯಾಗ್ರಹವನ್ನ ಮಾಡಬೇಕು ಅನ್ಕೊಂಡಿದೀವಿ. ನಾವು ಹಾದಿಯನ್ನ ಹುಡ್ಕೊಳ್ತಾ ಇದೀವಿ ಸ್ವತಂತ್ರ ಆಗ್ಬೇಕು ಅಂತ. ಹೇಗೆ ನೀರು ತಾನು ಮುಂದೆ ಹೋಗ್ಬೇಕು ಅಂತ ಹೇಳಿ ಒದ್ದಾಡ್ತಾ ಇದೀನೋ, ನಾವು ಸಹ ಮುಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇದೀವಿ. ಅಂದ್ರೆ ಬ್ರಿಟಿಷರ ದಬ್ಬಾಳಿಕೆಯಿಂದ ಹೊರಬಂದು ಸ್ವತಂತ್ರವಾದ ಜೀವನವನ್ನು ನಡೆಸಬೇಕು ಅಂತ ಹೇಳಿ ನಾವು ಚಡಪಡಿಸ್ತಾ ಇದೀವಿ. ಹಸಿದ ನೆಲವನ್ನು, ಆ ನೀರು ಏನು ಇನ್ನೂ ಉದ್ದೇಶವನ್ನು ಇಟ್ಕೊಂಡಿದೆ, ಏನ್ ಗೊತ್ತಾ, ಹಸಿದ ನೆಲವನ್ನು ತಣಿಸಿ ಹಸಿರು ವಸನವನ್ನುಡಿಸಿ ಅಡೆತಡೆಯ ಗೋಡೆಗಳು ಕೆಡಗಲೈ ದುಡುಕಿ. ಹಸಿದ ನೆಲವನ್ನು ತಣಿಸಿ, ಆ ನೀರು ಮುಂದೆ ಹೋಗಿ ಹರಿದು ಹೋಗಿ ಎಲ್ಲೆಲ್ಲಿ ಹಸಿದ ನೆಲವನ್ನು, ಒಣಗಿರುವ ನೆಲವನ್ನು ತಣಿಸಿ ತಂಪು ಮಾಡಿ, ಒಣಗಿರುವ ನೆಲವನ್ನು ತಂಪು ಮಾಡಿ ಅಲ್ಲಿ ಹಚ್ಚು ಹಸುರಿನಿಂದ ವಸನವನ್ನುಡಿಸಿ, ಅಂದ್ರೆ ಹಸಿರು ಬಟ್ಟೆಯನ್ನು ಉಡಿಸಿ, ಅಂದ್ರೆ ಅಲ್ಲಿ ಹಚ್ಚು ಹಸಿರು ಬೆಳಿಬೇಕು, ಹಚ್ಚು ಹಸಿರು ಕೊಡಬೇಕು ಅಂತ ಆ ನೀರಿನ ಒಂದು ಆಸೆ. ಆ ನೀರು ಏನ್ ಅನ್ಕೊಂಡಿದೆ, ಎಲ್ಲೆಲ್ಲಿ ಒಣಗಿರುವ ನೆಲವನ್ನಿದೆಯೋ ಅಲ್ಲಲ್ಲಿ ಹೋಗಿ ಹರಿದು ಅಲ್ಲಿ ತಂಪು ಮಾಡಿ ಅಲ್ಲಿ ಹಚ್ಚು ಹಸಿರು ಕಂಗೊಳಿಸುವಂತೆ ಮಾಡಬೇಕು ಅಂತಕ್ಕಂಥ ನೀರಿನ ಉದ್ದೇಶ ಇದೆನೋ, ಹಾಗೆ ನಮ್ಮ ಉದ್ದೇಶನೂ ಅಷ್ಟೇ ಇದೆ. ಎಲ್ಲೆಲ್ಲಿ ಬ್ರಿಟಿಷರು ಆಳ್ವಿಕೆಯನ್ನ ಮಾಡ್ತಾರೋ ಅವರನ್ನ ಏನ್ ಮಾಡ್ಬೇಕಂತೆ, ಅಲ್ಲೆಲ್ಲ ಹೋಗಿ ಅವ್ರನ್ನ ಓಡಿಸಿ ಅಲ್ಲಿ ನಾವು ಸಹ ಸ್ವತಂತ್ರವನ್ನ ಪಡ್ಕೊಳ್ಬೇಕು. ನಮ್ಮ ಜೀವನವು ಹಚ್ಚು ಹಸಿರಿನಿಂದ ಕೂಡಿರುವಂತೆ, ಅಂದ್ರೆ ಸಂತೋಷದಿಂದ ಕೂಡಿರುವಂತೆ ನಮ್ಮ ಜೀವನ ನಡೆಸಬೇಕು. ನಾವು ಅವರ ಬಂಧನದಿಂದ ಮುಕ್ತರಾಗಿ ಸ್ವಾತಂತ್ರ್ಯವನ್ನ ಪಡ್ಕೊಳ್ಬೇಕು. ನಮ್ಮ ಜೀವನವು ಹಸನಾಗಬೇಕು, ನಮ್ಮ ಜೀವನವು ಸಂತೋಷದಿಂದ ಕೂಡಿರಬೇಕು, ದಬ್ಬಾಳಿಕೆಯಿಂದ ಮುಕ್ತವಾಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀರು ಹೇಗೆ ಹರಿತದನೋ ನಮ್ಮ ಜೀವನವು ಹಾಗೆ ಇರಬೇಕು. ಅಡೆತಡೆಯ ಗೋಡೆಗಳು ಕೆಳಗಲೈ ದುಡುಕಿ, ನಮಗೆ ಅಡೆತಡೆಯಾಗಿರುವ, ನಮ್ಮ ಜೀವನಕ್ಕೆ ಅಡೆತಡೆಯಾಗಿರುವ ಯಾರು ಬ್ರಿಟಿಷರು, ಅವರು ಗೋಡೆಗಳಂತೆ ಇದ್ದಾರೆ, ಅವರನ್ನ ಓಡಿಸಿ ಆ ಗೋಡೆಗಳನ್ನ ಕೆಡವಿ ನಮ್ಮ ಜೀವನಕ್ಕೆ ಸಮಸ್ಯೆಗಳನ್ನು ಉಂಟು ಮಾಡಿರುವ ಬ್ರಿಟಿಷರೆಂಬ ಗೋಡೆಗಳನ್ನು ಕೆಡವಿ ಆದಷ್ಟು ಬೇಗನೆ ದುಡುಕಿ, ಆದಷ್ಟು ಬೇಗನೆ ಕೆಡವಿ ನಾವು ಸ್ವತಂತ್ರತೆಯನ್ನು ಪಡ್ಕೊಳ್ಬೇಕು. ನಮಗೆ ನಮ್ಮ ಜೀವನಕ್ಕೆ ಅಡೆತಡೆಯ ಗೋಡೆಗಳು ಯಾರು ಅಂದ್ರೆ ಬ್ರಿಟಿಷರು. ಆ ಗೋಡೆಗಳು ಬ್ರಿಟಿಷರು ಎಂಬ ಗೋಡೆಗಳನ್ನ ಕೆಡವಿ ನಮ್ಮ ಜೀವನದಿಂದ ದೂರ ಸಂಕಷ್ಟಗಳನ್ನ ಸಮಸ್ಯೆಗಳನ್ನ ದೂರ ಮಾಡಿಕೊಂಡು ಆದಷ್ಟು ಬೇಗನೆ ಬ್ರಿಟಿಷರನ್ನು ಭಾರತದಿಂದ ಓಡಿಸಿ ನಾವು ಸ್ವತಂತ್ರತೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಕವಿ ಮುದೇನೂರು ಸಂಗಣ್ಣ ಅವರು ನೀರಿಗೆ ಹೋಲಿಕೆ ಮಾಡಿ ಹೇಳಿದ್ದಾರೆ. ನೀರು ಹೇಗೆ ಮುಂದೆ ಹೋಗುತ್ತೆ, ಮುಂದೆ ಹೋಗ್ಬೇಕು ಅಂತ ಚಡಪಡಿಸುತ್ತೋ, ನಾವು ಸ್ವತಂತ್ರವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಚಡಪಡಿಕೆ ನಮ್ಮಲ್ಲಿ ಇತ್ತು ಅಂತಕ್ಕಂಥ ಒಂದು ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನ 3 ನಿಮಿಷ ಹೋಗ್ತಾವಣ. ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನೋಳು ಗೊಣಗುತ್ತಿಗ ಇನ್ನು ಈ ಬಂಧನ ಸಾಕು, ಕನಲಿ ಕೆಂಗಿಡಿಯುಗುಳಿ ಪಂಜರಗಳೆನೆತ್ತುತ್ತಿಹ ಸೆರೆಯಿಂದ ನಾಜಿಗಿದು ಸದರೇರಬೇಕು. ಇಲ್ಲಿ ಮೃಗರಾಜನಿಗೆ ಹೋಲಿಕೆ ಮಾಡಿ ಹೇಳಿದ್ದಾರೆ ಮುದೇನೂರು ಸಂಗಣ್ಣ ಅವರು. ಒಂದು ಪ್ರಾಣಿ ಮೃಗರಾಜ, ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನೋಳು, ಒಂದು ಸಿಂಹವನ್ನ ನಾವು ಒಂದು ಪಂಜರದಲ್ಲಿ ಕೂಡಿ ಹಾಕಿದರೆ, ಸುತ್ತಿಟ್ಟು ಅಂದ್ರೆ ಕೂಡಿ ಹಾಕಿದರೆ ಒಂದು ಪಂಜರದಲ್ಲಿ, ಅದು ಎಷ್ಟು 10 ಅಡಿಯ ಹದ್ದಿನೋಳು, ಸಣ್ಣ ಪಂಜರದಲ್ಲಿ 10 ಅಡಿಯ ಅಷ್ಟೇ ಒಂದು ಜಾಗದಲ್ಲಿ ಆ ಹದ್ದಿನೋಳು ಅಲ್ಲೇ ಜೀವನ ಮಾಡಬೇಕು ಅಂದ್ರೆ ಆ ಒಂದು ಮೃಗರಾಜನಿಗೆ, ಸಿಂಹನಿಗೆ ಬಹಳ ಒದ್ದಾಟ ಆಗತ್ತೆ. ಅದು ಪಂಜರದಲ್ಲಿ ಕೂಡ ಹಾಕಿದಾಗ ಅದಕ್ಕೇನೋ ಒಂದು ಯಾತನೆ, ನರಕ ಜೀವನ ಅನ್ಸುತ್ತೆ. ಅಂತಹ ಜೀವನ ಅದಕ್ಕೆ ಇಳಿಸೋದಿಲ್ಲಂತೆ. ಯಾರಿಗೆ? ಮೃಗರಾಜನಿಗೆ. ಒಂದು ಬಂಧನದಲ್ಲಿದ್ರೆ ಅದಕ್ಕೆ ಎಂತಹ ಒಂದು ಮನಸ್ಸು ಬರುತ್ತಂದ್ರೆ, ಗೊಣಗುತ್ತಿಗ ಇನ್ನು ಈ ಬಂಧನ ಸಾಕು. ಅದು ಅನ್ನತ್ತೆ ಒಳಗಡೆ ಭಾವನೆಗಳು ಹೆಂಗಾಗ್ತಿದೆ ಅಂದ್ರೆ ಗೊಣುಗ್ತಾ ಇದೆ, ಅಂದ್ರೆ ಮನಸ್ಸಿನಲ್ಲಿ ಒತ್ತಾಗ್ತಾ ಇದೆ, ಇನ್ನು ಈ ಬಂಧನ ಸಾಕು, ನನಗೆ ಈ ಪಂಜರದಿಂದ ಈ ಬಂಧನದಿಂದ ಹೊರಗಡೆ ಬಿಡಿ ಅಂತ ಹೇಳಿ ತನ್ನ ಅಳಲನ್ನ ಕಷ್ಟವನ್ನ ಹ್ಯಾಕ್ ತೋಡ್ಕೊಳ್ತಾ ಇದ್ದಾನೋ ನಾವು ಬ್ರಿಟಿಷರಲ್ಲಿ ಕೇಳ್ಕೊತಾ ಇದೀವಿ, ನಮಗೆ ಸ್ವತಂತ್ರ ಕೊಡಿ, ನಮಗೆ ನಿಮ್ಮ ಬಂಧನದಿಂದ ದೂರ ಮಾಡಿ, ಮುಕ್ತರನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಆ ಮೃಗರಾಜ ಯಾಕೆ ಒದ್ದಾಡ್ತಾ ಇದ್ದನ್ನು ನಾವು ಕೇಳ್ಕೊತಾ ಇದೀವಿ. ಕೊನೆಗೆ ಎಷ್ಟು ಸಿಟ್ಟು ಬರುತ್ತೆ ಅಂತ ಹೇಳಿದ್ರೆ ನಮಗೆ ಆ ಪಂಜರದಲ್ಲಿ ಬಂಧನ ಮಾಡಿ ಇಟ್ಟಾಗ ಯಾರಿಗೆ? ಮೃಗರಾಜನೇ, ಸಿಂಹನಿಗೆ ಎಷ್ಟು ಸಿಟ್ಟು ಬರುತ್ತೆ ಅದೇ ರೀತಿ ನಮಗೂ ಸಿಟ್ಟು ಬರುತ್ತೆ ಅನ್ನೋದನ್ನ ಈ ಕವಿ ಚಂದ ಹೇಳಿದ್ದಾರೆ. ಕನಲಿ ಕೆಂಗಿಡಿಯುಗುಳಿ, ಕನಲಿ ಅಂದ್ರೆ ಕೋಪಗೊಂಡು, ಕನಲಿ ಅಂದ್ರೆ ಏನು? ಕೋಪಗೊಂಡು, ಕೆಂಗಿಡಿ ಬೆಂಕಿಯ ಕಿಡಿಗಳನ್ನ, ಅಂದ್ರೆ ಅಷ್ಟು ಸಿಟ್ಟು ಅಷ್ಟು ಕೋಪ ಬಂದಾಗ ಪಂಜರಗಳನ್ನೆತ್ತುತ್ತೀಗ, ಇಡೀ ಪಂಜರವನ್ನೇ ಎತ್ತುಬಿಟ್ಟು ಸೆರೆಯಿಂದ ನಾ ಜಿಗಿದು ಸದರೇರಬೇಕು ಅಂತ ಆ ಸಿಂಹನಿಗೆ ಅನ್ಸುತ್ತಂತೆ. ಈ ಪಂಜರದಿಂದ ಹೊರಗಡೆ ಹೋಗ್ಬೇಕು, ಕೋಪ ಬಂತು ಅಂದ್ರೆ, ಸಿಟ್ಟು ಬಂತು ಅಂದ್ರೆ ಆ ಸಿಂಹ ಇಡೀ ಪಂಜರವನ್ನೇ ಮೇಲೆತ್ತಿ ಆ ಸೆರೆಯಿಂದ ಆ ಬಂಧನದಿಂದ ತಾನು ಏನ್ ಮಾಡ್ಬೇಕು? ಜಿಗಿದು ಹಾರಿ ಸದರೇರಬೇಕು, ಅಂಗಳವನ್ನ ಹೊರಗಡೆ ಬರಬೇಕು.
ಸ್ವತಂತ್ರವನ್ನ ಪಡ್ಕೊಳ್ಬೇಕು ಅಂತ ಹೇಗೆ ಅನ್ಸುತ್ತೋ ನಮ್ಮ ಭಾರತೀಯರಿಗೂ ಹಾಗೆ ಅನ್ಸಿತ್ತು. ನಾವು ಬ್ರಿಟಿಷರ ಪಂಜರದಲ್ಲಿ ವಾಸ ಮಾಡ್ತಾ ಇದ್ದೀವಿ, ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆದ್ದರಿಂದ ನಾವು ಸಹ ಸಿಟ್ಟಿಗೆದ್ವೆ ಅಂದ್ರೆ ಆ ಪಂಜರವನ್ನೇ ಎತ್ಬಿಟ್ಟು ನಾವು ಒಂದಲ್ಲ ಒಂದಿನ ಸೆರೆಯಿಂದ ಆ ಪಂಜರದಿಂದ ನಾವು ಜಿಗಿದು ಹೊರಗೆ ಬರ್ತೀವಿ, ಸ್ವಾತಂತ್ರ್ಯವನ್ನ ಪಡ್ಕೊಳ್ತೀವಿ, ಸ್ವಾತಂತ್ರ್ಯ ಜೀವನವನ್ನ ನಡೆಸ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಮುನೇನೂರು ಸಂಗಣ್ಣ ಅವರು ಸಿಂಹಕ್ಕೆ ಹೋಲಿಸಿ ಹೇಳಿದ್ದಾರೆ. ಇನ್ನು ಮುಂದಿನ ಚರಣವನ್ನು ಅಭ್ಯಾಸ ಮಾಡೋಣ. ಬನ್ನಿ ವೀಕ್ಷಕರೇ, ಮುಂದಿನ ಚರಣವನ್ನ ಅಭ್ಯಾಸ ಮಾಡೋಣ. ಈಗ 3 ಚರಣವನ್ನ ಅಭ್ಯಾಸ ಮಾಡಿದ್ವಿ, ಇನ್ನು 4ನೇ ಚರಣ. ಇಲ್ಲಿ ಕವಿ ಮುನೇನೂರು ಸಂಗಣ್ಣ ಅವರು ಈ ಒಂದು ಪ್ರಾಕೃತಿಕ ಸನ್ನಿವೇಶಗಳಿಗೆ ಹೋಲಿಕೆ ಮಾಡ್ತಿದ್ದಾರೆ. ಮುಂದಿನ ಚರಣವನ್ನ ರವಿ ಕಿರಣಗಳಿಗೆ ಹೋಲಿಕೆ ಮಾಡಿ ಹೇಳ್ತಾರೆ. ಏನ್ ಹೇಳ್ತಾರೆ? ರವಿ ಕಿರಣಗಳ ಸೆರೆಯೊಳಡಗಿಸಿಹ ಕಾರಿರುಳೆ ಹೊರಗೆ ಬಿಡು, ದೂರ ಸರಿ ಹರಡಲಿ ಬೆಳಕು, ತೊಳೆದು ಹೋಗಲಿ ಸಕಲ ಮೈ ಮನದ ಕೊಳಕುಗಳು, ಒಳ ಹೊರಗು ತಿಳಿ ನೀರ ಮಳೆ ಸುರಿಯಬೇಕು. ಏನ್ ಹೇಳ್ತಾರೆ ನೋಡಿ, ಬಹಳ ಚಂದ ಹೇಳಿದ್ದಾರೆ ಇಲ್ಲಿ ಮುದೇನೂರು ಸಂಗಣ್ಣ ಅವರು. ರವಿ ಕಿರಣಗಳ ಸೆರೆಯೊಳಗಡಗಿಸಿಹ ಕಾರಿರುಳೆ, ಕತ್ತಲೆಯ ಇರುಳೆ, ದಟ್ಟವಾದ ಕತ್ತಲೆಯಿಂದ ಕೂಡಿರುವ ಇರುಳೆ ರಾತ್ರಿಯೇ, ನೀನು ಇಡೀ ರವಿ ಕಿರಣಗಳನ್ನ, ಸೂರ್ಯನ ಕಿರಣಗಳನ್ನ ನಿನ್ನ ಸೆರೆಯಲ್ಲಿ ಇಟ್ಕೊಂಡಿದೀಯಾ. ಕಾರಿರುಳೆ, ಬ್ರಿಟಿಷರೇ, ಕಾರಿರುಳೆ ಅಂದ್ರೆ ಇಲ್ಲಿ ಬ್ರಿಟಿಷರೇ, ನೀವು ರವಿ ಕಿರಣಗಳನ್ನು, ಸೂರ್ಯನ ಕಿರಣಗಳನ್ನು ನಿಮ್ಮ ಸೆರೆಯಲ್ಲಿ ಇಟ್ಕೊಂಡಿದ್ದೀರಾ. ಅಂದ್ರೆ ನಮ್ಮನ್ನ ನೀವು ಬಂದಿಯನ್ನಾಗಿ ಮಾಡ್ಕೊಂಡಿದ್ದೀರಾ. ಹೊರಗೆ ಬಿಡು, ಬ್ರಿಟಿಷರೇ, ನಮ್ಮನ್ನು ಬಿಟ್ಟು ಬಿಡಿ, ದೂರ ಸರಿ, ಹೊರಟು ಹೋಗಿ, ಹರಡಲಿ ಬೆಳಕು, ನಮ್ಮ ಜೀವನದಲ್ಲಿ ಬೆಳಕು ಮೂಡಲಿ, ನಮ್ಮ ಜೀವನವು ಸ್ವತಂತ್ರವಾಗಲಿ, ನಾವು ಸ್ವಾತಂತ್ರ್ಯ ಬದುಕನ್ನು ನಡೆಸಬೇಕು ಅಂದ್ಕೊಂಡಿದೀವಿ. ತೊಳೆದು ಹೋಗಲಿ ಸಕಲ ಮೈ ಮನದ ಕೊಳಕುಗಳು, ಆ ಒಂದು ರವಿ ಕಿರಣಗಳನ್ನು ನೀವು ನಿಮ್ಮ ಸೆರೆಯಲ್ಲಿ ಇಟ್ಕೊಂಡಿದ್ದೀರಾ, ಅದನ್ನ ಹೊರಗ್ ಬಿಡಿ. ಆ ಹೊರಗ್ ಬಿಟ್ಟಾಗ ಆ ರವಿ ಕಿರಣಗಳು, ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬಿದ್ದಾಗ, ಮನಸ್ಸಿನ ಮೇಲೆ ಬಿದ್ದಾಗ, ನಮ್ಮಲ್ಲಿರುವ ಏನು ತೊಳೆದು ಹೋಗಲಿ, ಎಲ್ಲ ಹೊರಟು ಹೋಗಲಿ, ಸಕಲ ಎಲ್ಲವೂ ಮೈಮನದ ಕೊಳಕುಗಳು, ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೊಳಕುಗಳು, ಕೆಟ್ಟ ಭಾವನೆಗಳು ಹೊರಟು ಹೋಗಲಿ. ಆದ್ದರಿಂದ ನೀವು ಇರಿಸಿಕೊಂಡಿರುವ, ನಿಮ್ಮ ಅಡಿಯಾಗಿರಿಸಿಕೊಂಡಿರುವ ರವಿಕಿರಣಗಳನ್ನು ಬಿಡಿ. ಆ ರವಿಕಿರಣಗಳು ನಮ್ಮ ಮೈ ಮೇಲೆ ಬಿದ್ದು ನಮ್ಮಲ್ಲಿರುವ ಕೆಟ್ಟ ಭಾವನೆಗಳು ದೂರ ಹೋಗಿ, ಜಾತಿ, ಮತ, ಲಿಂಗ ಇವೆಲ್ಲವೂ ಹೋಗಿ ಏನಾಗ್ಬೇಕು? ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆ ಸುರಿಯಬೇಕು. ಒಳ ಹೊರಗು ನಮ್ಮ ಮೈಯಲ್ಲೂ ಮತ್ತು ಮನಸ್ಸಿನಲ್ಲೂ ತಿಳಿ ನೀರ ಮಳೆ ಸುರಿಯಬೇಕು. ತಿಳಿ ನೀರು ಅಂದ್ರೆ ಒಳ್ಳೆಯ ಭಾವನೆಗಳು ಮೂಡಬೇಕು. ಒಳ್ಳೆಯ ಭಾವನೆಗಳು ಮೂಡಬೇಕು. ಹೇಗೆ ಮೂಡಬೇಕು? ಮಳೆಯಂತೆ ಸುರಿಯಬೇಕು, ಜಗ್ಗಿ ಬರಬೇಕು. ಭಾರಿ ಒಳ್ಳೆಯ ಭಾವನೆಗಳು ಬಹಳ ಮೂಡಬೇಕು. ಯಾವಾಗ ಮೂಡ್ತವೆ? ನೀವು ಇರಿಸಿಕೊಂಡಿರುವ ಕಿರಣಗಳನ್ನ ಬಿಟ್ಬಿಡಿ. ಅವು ಕತ್ತಲೆ ಏನ್ ಮಾಡಿದೆ? ಸೂರ್ಯನ ಕಿರಣಗಳ ತನ್ನ ಹದ್ಬಸ್ನಲ್ಲಿ ಇಟ್ಕೊಂಡಿದೆ, ನಮ್ಮನ್ನು ಇಟ್ಕೊಂಡಿದೆಲ್ಲ ಹಾಗೆ. ಆದ್ದರಿಂದ ಆ ರವಿ ಕಿರಣಗಳು ನಮ್ಮ ಮೈ ಮೇಲೆ ಬಿತ್ತು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಗಳು ಹೋಗಿ ಒಳ್ಳೆಯ ಭಾವನೆಗಳು ಬರ್ತವೆ. ಆ ಒಳ್ಳೆಯ ಭಾವನೆಗಳನ್ನ ನಾವು ಮೂಡಿಸ್ಕೊಂಡು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನ ಪಡ್ಕೊಳ್ತೀವಿ. ಆದ್ದರಿಂದ ಒಳ ಹೊರಗು ತಿಳಿ ನೀರು ಅಂದ್ರೆ ಒಳ್ಳೆಯ ಭಾವನೆಗಳು ಮೂಡಬೇಕು. ಆ ಮೂಡಿದಾಗ ಸ್ವತಂತ್ರವನ್ನ ಪಡ್ಕೊಳ್ತೀವಿ. ನಮ್ಮಲ್ಲಿರ್ತಕ್ಕಂತಹ ಕೊಳಕುಗಳು ಹೋಗ್ಬಿಡ್ತಾವೆ ಯಾವಾಗ? ಸೂರ್ಯನ ಕಿರಣಗಳು ಬಿದ್ದಾಗ. ಆದ್ದರಿಂದ ಕಾರಿರುಳೆ, ಕತ್ತಲೆ ದಟ್ಟವಾದ ಕತ್ತಲೆಯೇ ರವಿ ಕಿರಣಗಳನ್ನ ಬಿಟ್ಬಿಡಿ, ಇನ್ನೂ ಹರಡಲಿ, ನಿಮ್ಮಲ್ಲಿ ಇಟ್ಕೋಬೇಡಿ ಅಂತ ಹೇಳಿ. ಅಂದ್ರೆ ಅರ್ಥ ಇಲ್ಲಿ, ಬ್ರಿಟಿಷರೇ ನೀವಿಂದ ಹೊರಟೋಗಿ, ನಮ್ಮ ಮೈ ಮೇಲೆ ಕಿರಣಗಳು ಅಂದ್ರೆ ನಮ್ಮ ಜೀವನವು ಕತ್ತಲಮಯವಾಗಿದೆ. ನಮ್ಮ ಜೀವನವು ಕತ್ತಲಮಯವಾಗಿದೆ. ನಾವು ಅಂಧಕಾರದ ಜೀವನವನ್ನು ನಡೆಸ್ತಾ ಇದ್ದೀವಿ. ನಾವು ನರಕದ ಜೀವನವನ್ನು ನಡೆಸ್ತಾ ಇದ್ದೀವಿ. ನಮಗೆ ಹೊರಗೆ ಬಿಡು, ನಮಗೆ ಏನ್ ಬಿಡಿ, ಸ್ವತಂತ್ರವನ್ನ ಕೊಡಿ, ದೂರ ಸರಿ, ಹೊರಟು ಹೋಗಿ. ಆ ರವಿಕಿರಣಗಳು ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಗಳು ಹೋಗಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಮೂಡಿ ನಾವು ಸ್ವಾತಂತ್ರ್ಯ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ನೋಡ್ತಾ ಹೋಗೋಣ. ಪ್ರಾಣ ಪಣ ಕಿಟ್ಟಿಗೆವು ಸಿಡಿಲ ಮರಿಗಳು ನಾವು, ಪ್ರಾಣ ಪಣ ಕಿಟ್ಟಿಯವು ಸಿಡಿಲ ಮರಿಗಳು ನಾವು, ಪ್ರಳಯ ರುದ್ರರೇ ಹೌದು ಭಾರತೀಯ ಆಣೆ, ಇನ್ನು ನಿನಗುಳಿಗಾಲವಿಲ್ಲ ನೀ ತೊಲಗು, ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ. ಇಲ್ಲಿ ಹೇಳ್ತಾರೆ ಕಡಲುಗಳ ರಾಣಿ. ಪ್ರಾಣವನ್ನೇ ಪಣಕಿಟ್ಟಿಗೆವು, ಸಿಡಿಲ ಮರಿಗಳು ನಾವು, ಪ್ರಳಯ ರುದ್ರರೇ ಹೌದು. ನಮ್ಮನ್ನು ಏನ್ ಅನ್ಕೊಂಡಿದ್ರ ಬ್ರಿಟಿಷರೇ?
ನಮ್ಮ ಪ್ರಾಣವನ್ನೇ ಪಣಕ್ಕಿಡ್ತೀವಿ, ನಮ್ಮ ಜೀವವನ್ನೇ ನಾವು ಒತ್ತೆ ಇಡ್ತೀವಿ ನಮ್ಮ ದೇಶಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ. ನಮ್ಮನ್ನು ಯಾರು ಅನ್ಕೊಂಡಿದ್ದೀರಾ? ಸಿಡಿಲ ಮರಿಗಳು ನಾವು, ಸಿಟ್ಟಿನಿಂದ ಕೂಡಿರುವ, ಕೋಪವನ್ನು ಹೊಂದಿರುವ ಸಿಡಿಲ ಮರಿಗಳು ನಾವು. ಅಂದ್ರೆ ನಾವು ಏನ್ ಮಾಡ್ತೀವಿ? ಕೋಪಗೊಂಡ್ರೆ ನಿಮ್ಮನ್ನ ಇಂದ ಓಡಿಸ್ತೀವಿ, ಸ್ವತಂತ್ರವನ್ನ ಪಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಭಾರತೀಯರು. ಪ್ರಳಯ ರುದ್ರವೇ ಹೌದು. ಪ್ರಳಯ ಬಂದಾಗ ಹೇಗೆ ಎಲ್ಲ ಕೊಚ್ಕೊಂಡು ಹೋಗುತ್ತೋ, ನಾಶ ಆಗುತ್ತೋ, ನಿಮ್ಮನ್ನ ನಾಶ ಮಾಡ್ತೀವಿ, ನಿಮ್ಮನ್ನ ನಾಶ ಮಾಡ್ತೀವಿ, ಇಲ್ಲಿಂದ ಓಡಿಸ್ತೀವಿ. ಭಾರತೀಯ ಆಣೆ, ಇದು ಭಾರತ ಮಾತೆಯ ಮೇಲೆ ಆಣೆ ಮಾಡಿ ಹೇಳ್ತೀವಿ, ನಾವು ಸ್ವತಂತ್ರವನ್ನ ಪಡ್ಕೊಂತೀವಿ. ಇನ್ನು ನಿನಗುಳಿಗಾಲವಿಲ್ಲ, ನೀ ತೊಲಗು. ಇನ್ನು ನಿಮಗೆ ಇಲ್ಲಿ ಉಳಿಗಾಲವಿಲ್ಲ, ಇಲ್ಲಿ ಇರ್ಲಿಕ್ಕೆ ನಿಮ್ಗೆ ಆಗಲ್ಲ, ನೀವು ತೊಲಗಿ, ಹೊರಟು ಹೋಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಇನ್ನೇನು ಇಲ್ಲ, ನೀನೇಳು, ಇಲ್ಲಿಂದ ಹೊರಟು ಹೋಗು ಕಡಲುಗಳ ರಾಣಿ, ಅಂದ್ರೆ ಬ್ರಿಟಿಷರೇ ಹೊರಟು ಹೋಗಿ, ನಿಮಗೆ ಇಲ್ಲಿ ಉಳಿಗಾಲ ಇಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ನಾವು ಭಾರತೀಯರು, ನಮಗೂ ರೋಷ ಇದೆ, ಆವೇಶ ಇದೆ, ನಾವು ದೇಶಕ್ಕೋಸ್ಕರ ನಮ್ಮ ಇಡೀ ಪ್ರಾಣವನ್ನು ಏನ್ ಮಾಡ್ತೀವಿ? ನೀಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಬ್ರಿಟಿಷರಿಗೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾವು ಎಷ್ಟು ಜಾತಿ ಮತ ಎಲ್ಲವನ್ನು ದೂರ ಹಾಕಿ ಬಿಟ್ಟು ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಕೊನೆ ಚರಣದಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ. ಜಾತಿ ಮತ ಪಂಥಗಳ ಹುಟ್ಟೊರುಹಿ ಮನುಜ ಮತ ಮೆರೆಸುವೆವು, ಮೂರು ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮನಾವು, ಮನದುಂಬಿ ದನಿ ಎತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು. ನೋಡಿ ಹೇಳ್ತಾರೆ, ನಮ್ಮ ದೇಶ ಅಂತಕ್ಕಂಥದ್ದು ಅನೇಕ ಜಾತಿಗಳಿಂದ, ಅನೇಕ ಮತಗಳಿಂದ ಕೂಡಿದೆ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್, ಪಾರ್ಸಿ, ಹೀಗೆ ಅನೇಕ ಧರ್ಮದವರು ವಾಸ ಮಾಡ್ತಾ ಇದ್ದಾರೆ. ಆ ಪಂಥಗಳಿದಾವೆ, ಜಾತಿ ಅಂತಕ್ಕಂಥದ್ದಿದೆ, ಮತ ಅಂದ್ರೆ ಧರ್ಮಗಳಿದಾವೆ. ಅವೆಲ್ಲವನ್ನು ಹುಟ್ಟರುಗಿ ಅದನ್ನೆಲ್ಲ ತೆಗೆದು ಹಾಕಿ ದೂರ ಎಸೆದು ಮನುಜ ಮತ, ನಾವೆಲ್ಲರೂ ಮನುಷ್ಯರು ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಮೆರೆಸುವೆವು, ಹೋರಾಟ ಮಾಡ್ತೀವಿ. ಮೂರು ಬಣ್ಣದ ಗುಡಿಯ ಹಿಡಿದು, ನೋಡಿ ಹಿಂದೂಗಳು ದೇವಸ್ಥಾನಕ್ಕೆ ಹೋಗ್ಬೋದು, ಅದು ಅವರಿಗೆ ದೇವಸ್ಥಾನ ಗುಡಿ, ಮುಸ್ಲಿಮರಿಗೆ ಮಸೀದಿ ಆಗಿರ್ಬೋದು, ಕ್ರಿಶ್ಚಿಯನರಿಗೆ ಏನು ಕ್ರಿಶ್ಚಿಯನ್ನರು ಚರ್ಚ್ ಹೊತ್ಕೊಂಡು ಹೋಗ್ತಾರೆ. ಆದರೆ ನಮ್ಮೆಲ್ಲ ಧರ್ಮಗಳಿಗೆ ಗುಡಿ ಆಗುವಂತ ಮೂರು ಬಣ್ಣದ ಗುಡಿ, ಕೇಸರಿ, ಬಿಳಿ, ಹಸಿರು ಅಂತಕ್ಕಂತಹ ಬಾವುಟವೇ ನಮ್ಮ ಎಲ್ಲ ಧರ್ಮದವರಿಗೂ ಅದೇ ಗುಡಿ, ಅದೇ ದೇವಸ್ಥಾನ. ಅದನ್ನೇ ಹಿಡಿದು ಕೈಯಲ್ಲಿ ಹಿಡ್ಕೊಂಡು, ಮನಸ್ಸಲ್ಲಿ ಹಿಡ್ಕೊಂಡು, ಅದನ್ನ ಬಾವುಟವನ್ನ ಕೈ ಹಿಡ್ಕೊಂಡು ಸರ್ವರಿಗೂ ಸಮನಾವು, ಸ್ವತಂತ್ರವನ್ನ ಪಡ್ಕೊಂಡು ಎಲ್ಲಾ ಕ್ಷೇತ್ರಗಳಿಗೂ, ಯಾವುದೇ ದೇಶ ಆಗಿರಲಿ ಆ ದೇಶಗಳಿಗೆ ನಾವು ಎಲ್ಲಾ ಕ್ಷೇತ್ರಗಳಲ್ಲೂ ಸಮನಾಗಿ ಏನ್ ಮಾಡ್ತೀವಿ? ನಿಂತ್ಕೋತೀವಿ. ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಆ ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರೆದು ನಾವು ದೇಶದಲ್ಲಿ ನಮ್ದು ಒಂದು ದೇಶ ಇದೆ, ಅದು ಭಾರತ ದೇಶ ಅಂತ ಹೇಳ್ಬಿಟ್ಟು ಎಲ್ಲಾ ದೇಶಗಳಿಗೂ ಸಮನಾಗಿ ಜೀವನವನ್ನ ಮಾಡ್ತೀವಿ, ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿತೀವಿ. ಮನದುಂಬಿ ದನಿ ಎತ್ತಿ ಜೋರಾಗಿ ಹೇಳ್ತೀವಿ, ಹಾಡ್ತೀವಿ. ಏನಂತ? ಬಿಡುಗಡೆಯ ಒಕ್ಕೊರಲ ಹಾಡು. ನಾವು ಸ್ವತಂತ್ರವನ್ನ ಪಡ್ಕೊಂತೀವಿ ಅಂತಕ್ಕಂಥ ಒಂದು ದನಿಯನ್ನ ಎತ್ತಿ ಹೇಳ್ತೀವಿ. ನಾವು ಎಲ್ಲರೂ ಒಕ್ಕೊರಲೊಂದು ಒಟ್ಟಾಗಿ ಹೇಳ್ತೀವಿ. ಈ ಒಂದು ಬಿಡುಗಡೆಯನ್ನ, ಸ್ವಾತಂತ್ರ್ಯವನ್ನ ಬಯಸ್ತಕ್ಕಂಥ ಹಾಡನ್ನ ನಾವು ಹಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಯಾರಿಗೆ ಕೊಡ್ತಾರೆ ಅಂತ ಹೇಳಿ? ಬ್ರಿಟಿಷರಿಗೆ ಕೊಡ್ತಾರೆ ಭಾರತೀಯರು. ಹೀಗೆ ಸ್ವತಂತ್ರವನ್ನ ಪಡ್ಕೊಳ್ತಾರೆ. ಎಲ್ಲರೂ ಜಾತಿ ಧರ್ಮವನ್ನ ಬಿಟ್ಟು ನಾವೆಲ್ಲರೂ ಮನುಜರು ಅಂತಕ್ಕಂತಹ ಒಂದು ಭಾವನೆಯನ್ನು ಇಟ್ಕೊಂಡು ಆ ಹಾದಿಯಲ್ಲಿ ನಡೆದು, ಮನುಜ ಮತವನ್ನ ಆ ಹಾದಿಯಲ್ಲಿ ನಡೆದು, ಮೂರು ಬಣ್ಣದ ಗುಡಿ ಅಂದ್ರೆ ಬಾವುಟ, ಅದೇ ನಮಗೆ ದೇವಸ್ಥಾನ ಎಲ್ಲ ಧರ್ಮದವರಿಗೂ. ಅದನ್ನ ಮನಸ್ಸನ್ನು ಇಟ್ಕೊಂಡು ನಾವೇನ್ ಮಾಡ್ತೀವಿ? ದೇಶಕ್ಕೋಸ್ಕರ ಹೋರಾಡ್ತೀವಿ, ದೇಶವನ್ನ ಸ್ವತಂತ್ರಗೊಳಿಸ್ತೀವಿ. ದೇಶವನ್ನ, ಎಲ್ಲಾ ದೇಶಗಳಂತೂ ನಮ್ಮ ದೇಶವನ್ನು ಸಹ ಎಲ್ಲರಿಗೂ ಸರ್ವರಿಗೂ ಸರಿ ಸಮಾನರಾಗ್ತೀವಿ, ಎಲ್ಲ ಕ್ಷೇತ್ರಗಳಿಗೂ ಮುಂದುವರಿತೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಬ್ರಿಟಿಷರಿಗೆ ನೀಡ್ತಾ ಇದ್ದಾರೆ. ಹೀಗೆ ಸ್ವತಂತ್ರವನ್ನ ಪಡ್ಕೊಂಡ್ವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಸ್ವತಂತ್ರ ಅಂತಕ್ಕಂಥದ್ದನ್ನ ಇಲ್ಲಿ ಮುದೇನೂರು ಸಂಗಣ್ಣ ಅವರು ಪ್ರಾಕೃತಿಕ ಸನ್ನಿವೇಶಗಳಿಗೆ ಹೋಲಿಕೆ ಮಾಡಿ ಹೇಳಿದ್ದಾರೆ. ಇದು ನಿಮಗೆ ಅರ್ಥ ಆಯ್ತು ಅನ್ಕೊಂಡು